ಆತ್ಮವಿಚಾರ 42 ಸ್ವರೂಪ ಸಾಕ್ಷಾತ್ಕಾರಕ್ಕೆ ಒಂದು ಸಂಕ್ಷಿಪ್ತ ಮಾರ್ಗದರ್ಶನ. ಸೆಲ್ಫ್ ಇನ್ಕ್ವೈರಿ 42 ಎ ಬ್ರೀಫ್ ಗೈಡೆನ್ಸ್ ಟು ಸೆಲ್ಫ್ ರಿಯಲೈಸೇಷನ್. बुद्धं शरणं गच्छामि, धर्मं शरणं गच्छामि, संघं शरणं गच्छामि. ಉಸಿರನ್ನು ಏಕಾಗ್ರತೆಯಿಂದ ಗಮನಿಸಿ. ಉಸಿರಾಟ ನಿಮ್ಮ ನೇರ ಅನುಭವವಾಗಿದ್ದು ಅದರ ಚಲನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ನೀವು ಅದರಂತೆ ಚಲಿಸುವವರಲ್ಲ, ನೀವು ನಿಶ್ಚಲ. ಉಸಿರಾಟದ ಚಲನೆಯನ್ನು ಗಮನಿಸಿದಾಗ ಈ ಸತ್ಯ ನಿಮ್ಮ ನೇರ ಅನುಭವಕ್ಕೆ ಬರುತ್ತದೆ. ನಿಮ್ಮ ನಿಶ್ಚಲ ಸ್ವಭಾವವನ್ನು ಅನುಭವಿಸುತ್ತಾ ನೀವು ಉಸಿರಾಟದಂತೆ ಬರುವವರೂ ಅಲ್ಲ, ಅಂದರೆ ಹುಟ್ಟುವವರೂ ಅಲ್ಲ, ಹೋಗುವವರೂ ಅಲ್ಲ, ಅಂದರೆ ಸಾಯುವವರೂ ಅಲ್ಲವೆಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಅಜ, ಅಮರ. ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ಬ್ರೆತ್. ದಿ ಬ್ರೆತ್ ಈಸ್ ಯುವರ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಇಟ್ಸ್ ಮೂವ್ಮೆಂಟ್. You are not moving like it. You are still, silent. This truth becomes your direct experience as you observe the movement of breath. Experiencing your still nature, understand that you are also not the one who comes like the breath, meaning you are not born, nor the one who goes like the breath, meaning you do not die. You are unborn and immortal. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath. ನಾನು ನಿಶ್ಚಲ. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. I am still. ಈಗ ತೋರುವ ದೇಹವನ್ನು ಗಮನಿಸುತ್ತಾ ಮಣ್ಣಿನಿಂದ ಹುಟ್ಟಿ ಮಣ್ಣಿನಿಂದ ಬೆಳೆದು ಮಣ್ಣಾಗಿ ಹೋಗುವ ದೇಹ ನೀವಲ್ಲ. ಪ್ರಕೃತಿಯ ಸ್ವತ್ತಾದ ಇದು ನಿಮ್ಮದಲ್ಲ. ಅನಾತ್ಮವಾದ ಇದರೊಳಗೆ
ನೀವಿರುವುದು ಸಾಧ್ಯವಿಲ್ಲವೆಂಬ ಸತ್ಯವನ್ನು ಅನುಭವಿಸುತ್ತಾ ತೋರುವ ದೇಹವನ್ನು ಮೇಲಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ಕ್ರಮಬದ್ಧವಾಗಿ ಗಮನಿಸಿ. ತೋರುವ ಅನಿತ್ಯವಾದ, ಕ್ಷಣಿಕವಾದ, ಅನಾತ್ಮವಾದ ದೇಹವನ್ನು ಅದಕ್ಕೆ ಸಾಕ್ಷಿಯಾದ ನೀವು ಮೀರಿ ಇದ್ದೀರಿ ಎಂಬ ಸತ್ಯವನ್ನು ಅನುಭವಿಸುತ್ತಾ ಗಮನಿಸಿ. Now, observing the physical body, understanding that you are not this body which is born from the earth, grows from the earth and returns to the earth. Thus the body, being the property of nature, does not belong to you. And experiencing the truth that being Atma, it is impossible for you to reside within this non-self, Anatma. Systematically observe the visible body from top to bottom and from bottom to top. Observe the impermanent, momentary, non-self body while experiencing the truth that you, the witness to it, exist beyond it. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ತೋರುವ ದೇಹ ನಾನಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೀ, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ದೇಹ ನನ್ನದಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೈನ್, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ಅನಾತ್ಮವಾದ ದೇಹದೊಳಗೆ ಆತ್ಮನಾದ ನಾನಿಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ಅನಾತ್ಮ, ಅಂಡ್ ಬೀಯಿಂಗ್ ಆತ್ಮ ಐ ಆಮ್ ನಾಟ್ ಇನ್ ಇಟ್, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ದೇಹದ ಮೇಲೆ ಸ್ವಾಭಾವಿಕವಾಗಿ ತೋರಿ ಬರುವ ಸಂವೇದನೆಗಳನ್ನು ಗಮನಿಸಿ.
ಅವುಗಳ ಮೇಲೆ ರಾಗವನ್ನು ಇಡದಂತೆ ಮತ್ತು ದ್ವೇಷವನ್ನು ಇಡದಂತೆ ನಿರ್ಲಿಪ್ತರಾಗಿ ತಟಸ್ಥ ಭಾವದಿಂದ ಗಮನಿಸಿ. ಪ್ರತಿಯೊಂದು ಸಂವೇದನೆಯೂ ಮನದ ವಿಕಾರಗಳೊಡನೆ ಒಂದಲ್ಲ ಒಂದು ರೀತಿಯಲ್ಲಿ ಜೋಡಿಸಿಕೊಂಡಿದ್ದು, ಸಂವೇದನೆಗಳನ್ನು ನಿರ್ಲಿಪ್ತ ಭಾವದಿಂದ ಗಮನಿಸಿದಾಗ ನೀವು ನೇರವಾಗಿ ಮನಸ್ಸನ್ನೇ ಮತ್ತು ಮನದೊಳಗಿನ ಎಲ್ಲ ವಿಕಾರಗಳನ್ನೇ ಗಮನಿಸಿದಂತಾಗುತ್ತದೆ. ಗುರುತಿಸಿಕೊಂಡಾಗ ಒಂದಾಗುವಿರಿ, ಗಮನಿಸಿದಾಗ ಮೀರುವಿರಿ. ಹಾಗಾಗಿ ಸಂವೇದನೆಗಳಿಗೆ ಅವು ಹಿತಕರವಾಗಿರಲಿ ಅಥವಾ ಅಹಿತಕರವಾಗಿರಲಿ ಸ್ವಲ್ಪವೂ ಪ್ರತಿಕ್ರಿಯೆ ತೋರಿಸದಂತೆ ಸಮತ್ವದಿಂದ ಗಮನಿಸಿದಾಗ ನೀವು ಮನಸ್ಸನ್ನೇ ಮೀರಿದಂತಾಗಿ ಭವಬಂಧನ ಹರಿಯುತ್ತದೆ. ಹಾಗಾಗಿ ದೇಹ ಮತ್ತು ದೇಹದೊಡನೆ ಸಂವೇದನೆಗಳಿಗೆ ಹೆಚ್ಚಿನ ಗಮನವನ್ನು ಕೊಡುತ್ತಾ ನಿರ್ಲಿಪ್ತರಾಗಿ ಮೇಲಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ಗಮನಿಸಿ. Now observe the sensations that naturally arise on the body. Observe them neutrally, without craving and clinging or aversion and hatred. Each sensation is connected to mental defilements in some way. When you observe the sensations with detachment, you are directly observing the mind and all the defilements within it. When you identify, you become one with it. When you observe, you transcend it. Therefore, when you observe sensations with equanimity, whether they are pleasant or unpleasant, without reacting to them in any way, you transcend the mind itself, and the bonds of ignorance are broken. Therefore, observe the body and the sensations with total detachment from top to bottom and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me. They are not mine, and I am not in them. I am beyond all of them. I am beyond all of them. I am beyond all of them. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me. They are not mine, and I am not in them. I am beyond all of them. I am beyond all of them. I am beyond all of them. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ.
ಮೀರಿ ಇದ್ದೇನೆ. ನೀದರ್ ದಿ ವಿಸಿಬಲ್ ಬಾಡಿ ಈಸ್ ಐ ಆಮ್, ನಾಟ್ ದಿ ಸೆನ್ಸೇಷನ್ಸ್ ಅಪಿಯರಿಂಗ್ ಆನ್ ಇಟ್. ದೇ ಆರ್ ನಾಟ್ ಮೀ, ದೇ ಆರ್ ನಾಟ್ ಮೈನ್, ಅಂಡ್ ಐ ಆಮ್ ನಾಟ್ ಇನ್ ದೆಮ್. I am beyond all of them. I am beyond all of them. I am beyond all of them. ಈ ರೀತಿ ಗಮನಿಸುತ್ತಾ ದೇಹ ಮತ್ತು ಮನಸ್ಸು ನಾನಲ್ಲ, ಇವು ನನ್ನದಲ್ಲ ಎಂಬ ಸತ್ಯ ದೃಢವಾಗುತ್ತಾ ಹೋದಾಗ ನಿಮ್ಮೊಳಗೇ ಪ್ರಶ್ನಿಸಿಕೊಳ್ಳಿ, ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ನಾನು ಇದ್ದ ಹಾಗೇ ಇರುವ ಸದ್ವಸ್ತು ಎಂಬ ಉತ್ತರ ತಾನೇ ತಾನಾಗಿ ಹೊಳೆಯುತ್ತದೆ. ಈಗ ಅಂತರ್ಮುಖರಾಗಿ ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ ಎಂಬ ಸತ್ಯವನ್ನು ಕೈ ಬಿಡದಂತೆ ಎಚ್ಚರ ವಹಿಸುತ್ತಾ ಸದ್ಗುರು ರಮಣರ ಆತ್ಮವಿಚಾರವನ್ನು ಮನನ ಮಾಡಿಕೊಳ್ಳಿ. ನಿಧಿಧ್ಯಾಸನ ಆತ್ಮಾನುಭೂತಿ ತಾನೇ ತಾನಾಗಿ ಪ್ರಕಾಶಿಸುತ್ತದೆ. ಅಬ್ಸರ್ವಿಂಗ್ ಇನ್ ದಿಸ್ ವೇ, ವೆನ್ ದಿ ಟ್ರೂತ್ ದಟ್ ದಿ ಬಾಡಿ ಅಂಡ್ ದಿ ಮೈಂಡ್ ಆರ್ ನಾಟ್ ಮೀ, ದಟ್ ದೇ ಆರ್ ನಾಟ್ ಮೈನ್, becomes clearer and firm, question yourself, then who am I? Who am I? Who am I? The answer, I am that I am, still and silent. I am that I am, still and silent. I am that I am, still and silent, shines forth spontaneously. Now, while holding on to the truth that I exist as I am, still and silent, turn inward introspectively and be careful not to lose the sight of this truth. Holding on to this eternal truth of I am, contemplate the teachings of Sadguru Ramana's Atma Vichara, Nididhyasana, realization of the self shines forth by itself. ನಾನಿರುವೆನು ಎಂಬ ಅರಿವಿನಲ್ಲೇ ಇನ್ನು ಮುಂದೆ ಸದಾ ಇರಿ. ಹೋಲ್ಡ್ ಆನ್ ಟು ದಿ ಅವೇರ್ನೆಸ್ ಆಫ್ ಐ ಆಮ್ henceforth. ನಾನಿರುವೆನು, ಐ ಆಮ್. ನಾನಿರುವೆನು, ಐ ಆಮ್. ನಾನಿರುವೆನು, ಐ ಆಮ್. अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ॐ शान्ति शान्ति शान्तिः। ಯಾವುದೇ ಬಾಹ್ಯ ಗುರು ಅಥವಾ ಮತಗ್ರಂಥ ಆತ್ಮ ಸಾಕ್ಷಾತ್ಕಾರವನ್ನು ನೀಡುವುದು ಸಾಧ್ಯವಿಲ್ಲ. ಅದು ಮೌನದಿಂದೊಡಗೂಡಿದ ಆಳವಾದ ಚಿಂತನೆ
ಮತ್ತು ಆತ್ಮವಿಚಾರದಿಂದ ಉಂಟಾಗುವ ನೇರವಾದ ಅಂತಃಸ್ಫುರಣೆ. No external teacher or scripture can bestow self-realization. It arises only through direct intuitive knowledge born from deep contemplative silence and self-inquiry. ದೇಹ ಮತ್ತು ಮನಸ್ಸಿನೊಳಗೆ ಗುರುತಿಸಿಕೊಳ್ಳುವುದು ಅಜ್ಞಾನಕ್ಕೆ ಮತ್ತು ಅಜ್ಞಾನದಿಂದ ದುಃಖಕ್ಕೆ ಕಾರಣವಾಗುತ್ತದೆ. ಆದರೆ ಇವೆಲ್ಲವುಗಳಿಗೆ ನೀವು ನಿತ್ಯ ಸಾಕ್ಷಿ ಎಂಬ ಜ್ಞಾನ ಶಾಶ್ವತವಾದ ಸ್ವಾತಂತ್ರ್ಯ ಮತ್ತು ಶಾಂತಿಯನ್ನು ಕೊಡುತ್ತದೆ. ಐಡೆಂಟಿಫೈಯಿಂಗ್ ವಿತ್ ದಿ ಬಾಡಿ ಅಂಡ್ ಮೈಂಡ್ ಲೀಡ್ಸ್ ಟು ಇಗ್ನೋರೆನ್ಸ್ ಅಂಡ್ ಸಫರಿಂಗ್, while recognizing your true nature as the eternal witness brings eternal freedom and peace. ದೇಹ ಮತ್ತು ಮನವೆಂಬ ಉಪಕರಣಗಳಿಗೆ ನಾನೆಂಬ ಅರಿವನ್ನು ಸೀಮಿತಗೊಳಿಸುವುದೇ ಮೂಲಭೂತ ತಪ್ಪು ತಿಳುವಳಿಕೆ. ಏಕೆಂದರೆ ನಾನೆಂಬ ಅರಿವು ಅನಂತವೂ ವಿಶ್ವವ್ಯಾಪಕವೂ ಆಗಿರುವ ಪ್ರಜ್ಞಾ ಚೈತನ್ಯವೇ ಆಗಿದೆ. ದಿ ಸೆನ್ಸ್ ಆಫ್ ಐ ಆಸ್ ಲಿಮಿಟೆಡ್ ಟು ದಿ ಬಾಡಿ ಮೈಂಡ್ ಅಪೇರಟಸ್ is a fundamental misconception. The real I is limitless, all-pervading consciousness. ಎಲ್ಲ ವೈವಿಧ್ಯತೆಗಳು ಮತ್ತು ಬದಲಾವಣೆಗಳು ತಿಳಿಯಲ್ಪಡುವ ಕ್ಷೇತ್ರಕ್ಕೆ ಸೇರಿದವುಗಳಾಗಿವೆ. ಆದರೆ ಇವೆಲ್ಲವನ್ನೂ ತಿಳಿದುಕೊಳ್ಳುವವನು ಅದ್ವಿತೀಯನಿದ್ದಾನೆ, ಪರಿಶುದ್ಧನಿದ್ದಾನೆ ಮತ್ತು ತ್ರಿಕಾಲದಲ್ಲೂ ಅಬಾಧಿತನಾಗಿ ನಿಶ್ಚಲನಿದ್ದಾನೆ. Realize that all multiplicity and change belong to the realm of the known. The knower remains one, pure and unchanged at all times. ನಿಮ್ಮ ಅಜ್ಞಾನದ ಕಾರಣದಿಂದ ಜಗತ್ತು ದ್ವೈತವಾಗಿ ತೋರುತ್ತದೆ. ದ್ವೈತದ ಭ್ರಮೆಯ ಸ್ವಭಾವದ ಮೇಲೆ ಧ್ಯಾನಿಸಿ. ಇದರಿಂದ ತೋರುವ ಜಗತ್ತೆಲ್ಲವೂ ಅದ್ವೈತ ಸ್ವರೂಪದ ಪ್ರಜ್ಞೆಯ ಮಹಾಸಾಗರದಲ್ಲಿ ಏರಿಳಿಯುವ ಪ್ರಕಟಣೆಗಳು ಎಂಬ ಜ್ಞಾನ ಬೆಳಗುತ್ತದೆ. ದಿ ವರ್ಲ್ಡ್ ಅಪಿಯರ್ಸ್ ಡ್ಯೂಯಲ್ ಡ್ಯೂ ಟು ಇಗ್ನೋರೆನ್ಸ್ ಆಫ್ ದಿ ಟ್ರೂ ಸೆಲ್ಫ್. Meditate on the illusory nature of duality and recognize that all existence that arises and falls is a manifestation in the vast ocean of one consciousness. ಮನಸ್ಸು ಒಂದು ಮಹತ್ತರ ಉಪಕರಣ. ಅದು ನಿಮ್ಮನ್ನು ಬಂಧಿಸಲೂಬಹುದು ಅಥವಾ ಬಿಡುಗಡೆಗೊಳಿಸಲೂಬಹುದು. ಅದರ ಮಿತಿಗಳನ್ನು ಮೀರಿ ಅಂತರ್ಮುಖರಾಗಲು ಅದನ್ನು ಸ್ತಬ್ಧಗೊಳಿಸಿ. ಮನಸ್ಸು ಸ್ತಬ್ಧವಾದಾಗ ಆತ್ಮವು ಸ್ವಾಭಾವಿಕವಾಗಿಯೇ ಪ್ರಕಾಶಿಸುತ್ತದೆ. ದಿ ಮೈಂಡ್ ಈಸ್ ಎ ಟೂಲ್ ದಟ್ ಕೆನ್ ಐದರ್ ಬೈಂಡ್ ಆರ್ ಲಿಬರೇಟ್. ಯೂಸ್ ಇಟ್ ಟು ಫೋಕಸ್ ಇನ್ವರ್ಡ್ and transcend its limitations. When the mind is stilled, the true self shines naturally. ಆತ್ಮನ ಭಾಷೆ ಮೌನ, ಪರಮ ಮಂಗಳಕರ ಮೌನ. ಎಲ್ಲವನ್ನೂ ಗ್ರಹಿಸಬಲ್ಲ ಪ್ರಜ್ಞೆಯ ಸ್ವಭಾವದ ಮೇಲೆ ಮೌನವಾಗಿದ್ದು ಧ್ಯಾನಿಸಿ. ಆತ್ಮ ಸಾಕ್ಷಾತ್ಕಾರಕ್ಕೆ ಪರಮ ಮಂಗಳ ಮೌನವೇ ಹೆಬ್ಬಾಗಿಲು. ಆತ್ಮ ಸಾಕ್ಷಾತ್ಕಾರಕ್ಕೆ ಪರಮ ಮಂಗಳ ಮೌನವೇ ಹೆಬ್ಬಾಗಿಲು. Silence is the language of the self. Meditate in silence
on the very nature of consciousness that perceives everything. This silence is the doorway to self-realization. This silence is the doorway to self-realization. ದೇಶಕಾಲಗಳು ಮನಸ್ಸು ಸೃಷ್ಟಿಸಿದ ಭ್ರಮೆಗಳು. ಶುದ್ಧ ವರ್ತಮಾನ ಅಂದರೆ ಈ ಕ್ಷಣ ಒಂದೇ ವಾಸ್ತವಿಕ. ಕಾಲಾತೀತವಾಗಿರುವ ಈ ಕ್ಷಣದ ಮೇಲೆ ಧ್ಯಾನಿಸಿ. ಪರಿಶುದ್ಧ ಮೌನ ಸ್ವಭಾವದ ಈ ಕ್ಷಣದಲ್ಲೇ ಸಚ್ಚಿದಾನಂದ ಸ್ವರೂಪ ಇರುವುದು. ಇದು ನಾನಿದ್ದೇನೆ ಎಂಬ ಅರಿವಾಗಿ ಪ್ರತಿ ಕ್ಷಣವೂ ನಿಮ್ಮಲ್ಲಿ ಸ್ಫುರಿಸುತ್ತಿದೆ. ಪರಿಶುದ್ಧ ಮೌನ ಸ್ವಭಾವದ ಈ ಕ್ಷಣದಲ್ಲೇ ಸಚ್ಚಿದಾನಂದ ಸ್ವರೂಪ ಇರುವುದು. ಇದು ನಾನಿದ್ದೇನೆ ಎಂಬ ಅರಿವಾಗಿ ಪ್ರತಿ ಕ್ಷಣವೂ ನಿಮ್ಮಲ್ಲಿ ಸ್ಫುರಿಸುತ್ತಿದೆ. ಟೈಮ್ ಅಂಡ್ ಸ್ಪೇಸ್ ಆರ್ ಇಲ್ಯೂಷನ್ಸ್ created by the mind. The present moment is the only reality. Meditate on the timeless now, which expresses itself as the sense of I am. This is the only gateway to your natural silent state, which is Sat Chit Ananda. Meditate on the timeless now, which expresses itself as the sense of I am. This is the only gateway to your natural silent state, which is Sat Chit Ananda. ಧ್ಯಾನ ಮತ್ತು ಸ್ವಪರಿಶೀಲನೆ ನಿಮ್ಮ ಅರಿವನ್ನು ಒಳಗೆ ತಿರುಗಿಸುವ ಸಾಧನಗಳು. ಇವು ನಿಶ್ಚಲವಾದ ಸಾಕ್ಷಿಯನ್ನು ಅನಾವರಣಗೊಳಿಸಲು ಸಹಾಯ ಮಾಡುತ್ತವೆ. ಅಂತರ್ಮುಖರಾಗಲು ಸಹಾಯಕವಾದ ಇವು ಮುಕ್ತಿಗೆ ಪ್ರೇರಣೆ ನೀಡುತ್ತವೆ. ಮೆಡಿಟೇಷನ್ ಅಂಡ್ ಸೆಲ್ಫ್ ಇನ್ಕ್ವೈರಿ ಆರ್ ದಿ ಟೂಲ್ಸ್ ಟು ಟರ್ನ್ ಯುವರ್ ಅವೇರ್ನೆಸ್ ಇನ್ವರ್ಡ್, ಹೆಲ್ಪಿಂಗ್ ಟು ಅನ್ಕವರ್ ದಿ ಚೇಂಜ್ಲೆಸ್ ವಿಟ್ನೆಸ್ ವಿತಿನ್. This inward shift triggers liberation. ನಾನಿದ್ದೇನೆ. I am. 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 ಆತ್ಮ ಪ್ರಯತ್ನದಿಂದ ಸಾಧಿಸುವಂಥದ್ದಲ್ಲ, ಕೇವಲ ಗುರುತಿಸಿಕೊಳ್ಳುವಂಥದ್ದು. ಎಲ್ಲ ಪ್ರಯತ್ನಗಳನ್ನು ಬಿಟ್ಟು ಸುಮ್ಮನೆ ನೀವೇ ನೀವಾಗಿರಿ. ಲೆಟ್ ಗೋ ಆಫ್ ಎಫರ್ಟ್, ಜಸ್ಟ್ ಬಿ. ದಿ ಸೆಲ್ಫ್ ಈಸ್ ನಾಟ್ ಸಮಥಿಂಗ್ ಟು ಬಿ ಅಚೀವ್ಡ್ ಬಟ್ ರೆಕಗ್ನೈಸ್ಡ್. ಸ್ಟಾಪ್ ಸ್ಟ್ರೈವಿಂಗ್ ಅಂಡ್ ಸ್ಟಾರ್ಟ್ ಅಬೈಡಿಂಗ್. ಎಲ್ಲ ಪ್ರಯತ್ನಗಳನ್ನು ಬಿಟ್ಟು
ಸುಮ್ಮನೆ ನೀವೇ ನೀವಾಗಿರಿ. ಲೆಟ್ ಗೋ ಆಫ್ ಎಫರ್ಟ್, ಜಸ್ಟ್ ಬಿ. ಎಲ್ಲ ಪ್ರಯತ್ನಗಳನ್ನು ಬಿಟ್ಟು ಸುಮ್ಮನೆ ನೀವೇ ನೀವಾಗಿರಿ. ಲೆಟ್ ಗೋ ಆಫ್ ಎಫರ್ಟ್, ಜಸ್ಟ್ ಬಿ. ಪ್ರಜ್ಞೆ ಸ್ವಪ್ರಕಾಶಮಾನವಿದೆ. ಅದು ತನ್ನನ್ನು ತಾನು ತನ್ನಿಂದಲೇ ತಿಳಿಯುವುದು. ತನ್ನನ್ನೇ ತಾನು ತಿಳಿಯುವ ಅರಿವಿನ ಬೆಳಕಿನಲ್ಲಿರಿ. ಕಾನ್ಷಿಯಸ್ನೆಸ್ ಈಸ್ ಸೆಲ್ಫ್ ಲ್ಯೂಮಿನಸ್. ಇಟ್ ನೀಡ್ಸ್ ನೋ ಎಕ್ಸ್ಟರ್ನಲ್ ಸಪೋರ್ಟ್. ಇಟ್ ನೋಸ್ ಇಟ್ಸೆಲ್ಫ್ ಬೈ ಇಟ್ಸೆಲ್ಫ್. ಸ್ಟೇ ವಿತ್ ದಿಸ್ ಸೆಲ್ಫ್ ನೋಯಿಂಗ್ ಲೈಟ್. ತನ್ನನ್ನೇ ತಾನು ತಿಳಿಯುವ ಅರಿವಿನ ಬೆಳಕಿನಲ್ಲಿರಿ. Stay with this self-knowing light. ತನ್ನನ್ನೇ ತಾನು ತಿಳಿಯುವ ಅರಿವಿನ ಬೆಳಕಿನಲ್ಲಿರಿ. Stay with this self-knowing light. ತನ್ನನ್ನೇ ತಾನು ತಿಳಿಯುವ ಅರಿವಿನ ಬೆಳಕಿನಲ್ಲಿರಿ. ಸ್ಟೇ ವಿತ್ ದಿಸ್ ಸೆಲ್ಫ್ ನೋಯಿಂಗ್ ಲೈಟ್. ಶಾಂತಿಯೇ ನಿಮ್ಮ ನಿಜವಾದ ಸ್ವರೂಪ. ನೀವು ಧ್ಯಾನದಲ್ಲಿ ಹುಡುಕುತ್ತಿರುವ ಶಾಂತಿ, ಸ್ವಾತಂತ್ರ್ಯ ಮತ್ತು ಆನಂದ ಈಗಾಗಲೇ ನಿಮ್ಮ ತಿರುಳಾಗಿದೆ. ಪೀಸ್ ಈಸ್ ಯುವರ್ ಟ್ರೂ ನೇಚರ್. ವಾಟ್ ಯು ಆರ್ ಸೀಕಿಂಗ್ ಇನ್ ಮೆಡಿಟೇಷನ್, ಪೀಸ್, ಫ್ರೀಡಮ್, ಬ್ಲಿಸ್, ಈಸ್ ಆಲ್ರೆಡಿ ಯುವರ್ ಎಸೆನ್ಸ್. ಆಲೋಚನೆಗಳೊಡನೆ ಘರ್ಷಣೆ ಮಾಡಿಕೊಳ್ಳದೆ ಅವುಗಳಿಂದ ಪ್ರತ್ಯೇಕಿಸಿಕೊಳ್ಳಿ. ಅವು ಹುಟ್ಟುವ ಹಾಗೆ ಹುಟ್ಟಲಿ, ಹೋಗುವ ಹಾಗೆ ಹೋಗಲಿ. ನೀವು ಅವುಗಳನ್ನು ಅನುಸರಿಸಲೂ ಬೇಡಿ ಮತ್ತು ವಿರೋಧಿಸಲೂ ಬೇಡಿ. ಅವೆಲ್ಲವುಗಳ ಹಿನ್ನೆಲೆಯಲ್ಲಿರುವ ಮೌನ ಪ್ರಜ್ಞೆಗೆ ನಿಮ್ಮ ಗಮನ ಸೇರುತ್ತದೆ. ಡಿಟ್ಯಾಚ್ ಫ್ರಮ್ ಥಾಟ್ಸ್ without fighting them. Let thoughts arise and pass. Do not follow or resist. Your attention belongs to the silent consciousness behind them. ಹಾಗಾಗಿ ನಿಮ್ಮ ಗಮನವನ್ನು ಮೌನ ಪ್ರಜ್ಞೆಯ ಮೇಲಿಡಿ. Therefore, concentrate your awareness on the silent consciousness behind them. ನಿಮ್ಮ ಗಮನವನ್ನು ಮೌನ ಪ್ರಜ್ಞೆಯ ಮೇಲಿಡಿ. Concentrate your awareness on the silent consciousness behind them. ನಿಮ್ಮ ಗಮನವನ್ನು ಮೌನ ಪ್ರಜ್ಞೆಯ ಮೇಲಿಡಿ. Concentrate your awareness on the silent consciousness behind them.
ಅಂತರ್ಚಿಂತನೆಗೆ ಕೃತಜ್ಞತಾ ಭಾವವೇ ಬಲವಾದ ಸಾಧನ. ವರವಾಗಿರುವ ನಿಮ್ಮ ಅಸ್ತಿತ್ವಕ್ಕೆ ಕೃತಜ್ಞರಾಗಿ. ಆತ್ಮ ಸಾಕ್ಷಾತ್ಕಾರ ಸಾಧ್ಯವಾಗುವ ಸದವಕಾಶಕ್ಕೆ, ನಿಮ್ಮಲ್ಲಿ ಸದಾ ಪ್ರಕಾಶಿಸುತ್ತಿರುವ ಪ್ರಜ್ಞಾ ಅರಿವಿಗೆ ಕೃತಜ್ಞರಾಗಿ. ಆತ್ಮ ಸಾಕ್ಷಾತ್ಕಾರಕ್ಕೆ ನೇರ ಮಾರ್ಗವನ್ನು ತೋರಿಸಿರುವ ಮಹಾತ್ಮರಿಗೆ ಕೃತಜ್ಞರಾಗಿ. ಈ ರೀತಿಯ ಕೃತಜ್ಞತೆಯಿಂದ ನಿಮ್ಮ ಅಂತರಾನ್ವೇಷಣೆ ಸಾಧನೆ ಆಳವಾಗುವುದು. Gratitude is a powerful tool for inward reflection. Be grateful for the gift of existence and the opportunity to realize the self. Be grateful to Mahatmas who have shown us direct path to realization. This gratitude will deepen your meditation. ನಿಮ್ಮ ಮೂಲವಾದ ನಾನಿರುವೆನು ಎಂಬ ಹೃದಯದಲ್ಲಿ ನೆಲೆಸಿ. ಆತ್ಮವು ಹೃದಯದಲ್ಲಿ ನೆಲೆಸಿದೆ. ಇದು ಭೌತಿಕ ಅಂಗವಲ್ಲ, ಬದಲಿಗೆ ಇದು ಶುದ್ಧ ಚೈತನ್ಯದ ಕೇಂದ್ರವಾಗಿದೆ. ಇದು ವಿಶ್ವಕ್ಕೆ ಆಧಾರವಾಗಿದ್ದು ಸರ್ವವ್ಯಾಪಕವಾದ ಪರಮಾತ್ಮನ ಹೃದಯವಾಗಿದೆ. ಇದರಲ್ಲಿ ಸ್ಥಿರವಾಗಿ ನೆಲೆಸಿ. ಇದು ನಾನಿರುವೆನು ಎಂಬ ಪರಮಾತ್ಮ ಸ್ಫುರಣೆ. ಇದನ್ನು ನಿಮ್ಮ ಉದ್ಧಾರಕ್ಕಾಗಿ ಗಟ್ಟಿಯಾಗಿ ಹಿಡಿದು ಇದರಲ್ಲೇ ಸ್ಥಿರವಾಗಿ ನೆಲೆಸಿ. Abide in the heart of I am, the source. The self, Atma, is rooted in the heart. This eternal heart is not a physical organ, but the center of pure being, who is the infinite source of the universe and is pervading everything. This is the heart of Paramatma, which is intuitively pulsating in you as I am. Firmly stabilize and rest there for your salvation. ನಾನಿದ್ದೇನೆ, I am. ನಾನಿದ್ದೇನೆ, I am. ನಾನಿದ್ದೇನೆ, I am. ನಾನಿದ್ದೇನೆ, I am.
ನಾನಿದ್ದೇನೆ. ಐ ಆಮ್. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be blissful, be liberated, be liberated, be liberated. Om Shanti Shanti Shanti. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರ ಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಧರಾಯ ನಮೋ